ಡಿಸೆಂಬರ್ 20ರಿಂದ 23ರವರೆಗೂ 3 ದಿನಗಳ ಕಾಲ ಮಂಡ್ಯದಲ್ಲಿ 87ನೇ ರಾಷ್ಟ್ರೀಯ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ. ಇದಕ್ಕಾಗಿ ಈಗಾಗಲೇ ಸಕಲ ಸಿದ್ಧತೆಗಳು ಭರದಿಂದ ಸಾಗ್ತಾ ಇವೆ. ಆದರೆ ಸಮ್ಮೇಳನಕ್ಕೆ ಸಮನ್ವಯದ ಕೊರತೆಯಿಂದ ಈ ಭಿನ್ನರಾಗ ಎದುರಾಗಿದೆ. ಅಷ್ಟಕ್ಕೂ ಏನು ಆ ಭಿನ್ನರಾಗ? ಅದರ ಕಂಪ್ಲೀಟ್ ವರದಿ ನಿಮ್ಮ ಮುಂದೆ. ಮಂಡ್ಯದ ಸಮ್ಮೇಳನಕ್ಕೆ ಎದುರಾಯಿತು ಭಿನ್ನರಾಗ. ಕಸಾಪ ಅಧ್ಯಕ್ಷರ ವರ್ತನೆಗೆ ಸಾಹಿತಿಗಳ ಕಿಡಿ. ಡಿಸೆಂಬರ್ 20ರಿಂದ 23ರವರೆಗೆ ಮಂಡ್ಯದಲ್ಲಿ 87ನೇ ರಾಷ್ಟ್ರೀಯ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ. ಇದಕ್ಕಾಗಿ ಸರ್ಕಾರ ಕೂಡ ಅನುದಾನ ಬಿಡುಗಡೆ ಮಾಡಿ ಸಮ್ಮೇಳನದ ಯಶಸ್ಸಿಗೆ 10 ಹಲವು ಸಮಿತಿ ಕಾರ್ಯಕ್ರಮ ರೂಪಿಸಿ ಭರದ ಸಿದ್ಧತೆ ಮಾಡಿಕೊಂಡಿದೆ. ಆದರೆ ಈ ಸಮ್ಮೇಳನಕ್ಕೆ ಒಂದಲ್ಲ ಹಲವು ಕಡೆಯಿಂದ ವಿಘ್ನಗಳು ಎದುರಾಗ್ತಾ ಇವೆ. ಹಲವು ಭಿನ್ನ ರಾಗಗಳು ಇದೀಗ ಈ ಸಮ್ಮೇಳನದ ಮೇಲೆ ಕರಿ ನೆರವು ಬೀಳ್ತಾ ಇದೆ. ಒಂದ್ ಕಡೆ ಕಸಾಪ ರಾಜ್ಯಾಧ್ಯಕ್ಷ ಮಹೇಶ್ ಜೋಶಿಯವರ ಸಮ್ಮೇಳನದ ಅಧ್ಯಕ್ಷರ ಆಯ್ಕೆ ವಿಚಾರ ಸೇರಿ ಹಲವು ವಿಚಾರದಲ್ಲಿ ಜಿಲ್ಲೆಯ ಸಾಹಿತಿಗಳು, ಸಂಘಟನೆಗಳು ಕಸಾಪ ರಾಜ್ಯಾಧ್ಯಕ್ಷರ ವಿರುದ್ಧ ಸಿಡಿದೆದ್ದಿದ್ದಾರೆ. ಕಸಾಪ ಸಮ್ಮೇಳನದ ಬಗ್ಗೆ ಇಂದು ನಗರದ ಅಮರಾವತಿ ಹೋಟೆಲ್ನಲ್ಲಿ ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಜಿಲ್ಲೆಯ ಸಾಹಿತಿಗಳ ಜೊತೆ ಪೂರ್ವಭಾವಿ ಸಭೆ ನಡೆಸಿದ್ರು. ಸಭೆಯಲ್ಲಿ ಕಸಾಪ ರಾಜ್ಯಾಧ್ಯಕ್ಷ ಮಹೇಶ್ ಜೋಶಿ ಏಕಪಕ್ಷೀಯ ನಡೆ ವಿರುದ್ಧ ಆಕ್ರೋಶ ವ್ಯಕ್ತವಾಯಿತು. ಮಹೇಶ್ ಜೋಶಿ ಏಕಪಕ್ಷೀಯ ನಡೆ ಖಂಡಿಸಿ ಕೆಂಡಾಮಂಡಲರಾಗಿ ಸಚಿವರ ಮುಂದೆಯೇ ಮೈಕ್ ಹಿಡಿದು ಕಿತ್ತಾಡಿಕೊಂಡ ಘಟನೆ ನಡೆಯಿತು. ಈ ವೇಳೆ ಮಧ್ಯ ಪ್ರವೇಶಿಸಿದ ಸಚಿವ ಚಲುವರಾಯಸ್ವಾಮಿ ಇಬ್ಬರನ್ನ ಸಮಾಧಾನ ಪಡಿಸೋ ಯತ್ನ ನಡೆಸಿದ್ರು. ನಾವು ಎಷ್ಟೋ ಜನ ಕರೀಲಿಕ್ಕಾಗಲ್ಲ, ಟ್ವೀಟ್ ಮಾಡ್ಕೊಂಡು ಕೂತ್ಕೊಂಡು ಕರೆದ್ರು ಎಷ್ಟೋ ಜನ ಕರೆಯೋಕ್ಕಾಗಲ್ಲ. ಒಂದೊಂದಲ್ಲಿ ಪಬ್ಲಿಕ್ ಫಂಕ್ಷನ್ ಅಲ್ಲಿ ಸಾಹಿತ್ಯ ಅಥವಾ ಸರ್ಕಾರಿ ಅಥವಾ ಇದರಲ್ಲಿ ಕಷ್ಟ ಆಗುತ್ತೆ. ಅವರಿವರು ಪುನಃ ಮಿಸ್ ಆಗೋದು, ಇದೆಲ್ಲ ಆಗುತ್ತೆ. ದಯವಿಟ್ಟು ನೀವು ನನಗೆ ಎಷ್ಟು ಜವಾಬ್ದಾರಿ ಇದೆಯೋ ನಿನಗೂ ಅಷ್ಟೇ ಜವಾಬ್ದಾರಿ ಇದೆ ಅಂತ ನೀವೆಲ್ಲ ಅನ್ಕೋಬೇಕು. ಆವಾಗ ಇದಕ್ಕೆಲ್ಲ ಪರಿಹಾರ ಸಿಗುತ್ತೆ. ದಯವಿಟ್ಟು ಇಲ್ಲಿ ಜೋಶಿ ಅವ್ರ ಬಗ್ಗೆನೂ ತಪ್ಪು ತಿಳ್ಕೊಳ್ಳೋದು ಬೇಡ, ನನ್ನ ಬಗ್ಗೆನೂ ತಪ್ಪು ತಿಳ್ಕೊಳ್ಳೋದು ಬೇಡ, ಅಥವಾ ಇನ್ನು ಯಾರ ಬಗ್ಗೆನೂ ತಪ್ಪು ತಿಳ್ಕೊಬೇಡಿ. ಎಲ್ಲ ವಿಚಾರದಲ್ಲೂ ನಾನು ಜವಾಬ್ದಾರಿ ಇರ್ತೀನಿ. ನಿಮ್ಮನ್ನೆಲ್ಲರನ್ನೂ ಪ್ರೀತಿಯಿಂದ, ವಿಶ್ವಾಸದಿಂದ ಮಾಡ್ತೀನಿ. ಇನ್ನು ಅತ್ತ ಜಿಲ್ಲೆಯಲ್ಲಿ ನಡೀತಾ ಇರುವ ಕಸಾಪ ಸಮ್ಮೇಳನಕ್ಕೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯರನ್ನ ಕಸಾಪ ಕಡೆಗಣಿಸಿದೆ ಎಂದು ಆರೋಪಿಸಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟ ಕಸಾಪ ವಿರುದ್ಧ ಸಿಡಿದೆದ್ದಿದೆ. ಕಸಾಪ ಸಮ್ಮೇಳನಕ್ಕೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯರನ್ನ ಪರಿಗಣಿಸದೇ ಇದ್ರೆ ಅಖಿಲ ಭಾರತೀಯ ಸಾಹಿತ್ಯ ಸಮ್ಮೇಳನದಲ್ಲಿ ಪ್ರತಿಭಟನೆ ನಡೆಸುವುದಾಗಿ ಕಸಾಪಗೆ ಗ್ರಾಮ ಪಂಚಾಯಿತಿ ಒಕ್ಕೂಟದ ಅಧ್ಯಕ್ಷ, ಗ್ರಾಮ ಪಂಚಾಯಿತಿ ಸದಸ್ಯ ನಾಗೇಶ್ ಎಚ್ಚರಿಕೆ ನೀಡಿದ್ದಾರೆ. ಒಟ್ಟಾರೆ ಮಂಡ್ಯದಲ್ಲಿ ಅದ್ದೂರಿಯಾಗಿ ನಡೆಯಲು ಉದ್ದೇಶಿಸಿರುವ ಅಖಿಲ ಭಾರತೀಯ ರಾಷ್ಟ್ರೀಯ ಕಸಾಪ ಸಮ್ಮೇಳನಕ್ಕೆ ಇದೀಗ ಭಿನ್ನ ರಾಗ ಎದುರಾಗಿದೆ. ಇವುಗಳನ್ನ ಈಗಲೇ ಶಮನ ಮಾಡದೆ ಹೋದ್ರೆ ಭಿನ್ನರ ಈ ರಾಗ ಮತ್ತಷ್ಟು ದೊಡ್ಡ ರಾಗವಾಗಿ ಸಮ್ಮೇಳನಕ್ಕೆ ಕಪ್ಪು ಚುಕ್ಕೆಯಾಗೋ ಸಾಧ್ಯತೆ ಇದೆ. ರಾಘವೇಂದ್ರ ಗಂಜಾಂ, ಜೀ ಕನ್ನಡ ನ್ಯೂಸ್, ಮಂಡ್ಯ. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.